ಶಿಕಾರಿಪುರ ವೀರನ ರಾಜಕೀಯ ಜೀವನಕ್ಕೆ 50 ವರ್ಷ. ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಬಿಜೆಪಿಯ ಎಲ್ಲ ನಾಯಕರು ವೇದಿಕೆಯಲ್ಲಿದ್ದಾರೆ. ಹಲವು ಮಠಾಧೀಶರು ವೇದಿಕೆಯಲ್ಲಿದ್ದಾರೆ. ರೈತನ ಮಗ ಆಗಿರುವಂತ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಕ್ಕೆ ಮಾಡಿ ತೋರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಇದನ್ನ ಯಾರು ಕೂಡ ಅಳ್ಕಳಿಸಕ್ಕೆ ಸಾಧ್ಯ ಇಲ್ಲ. ಯಾರೇ ಪ್ರಯತ್ನ ಮಾಡಿದರೂ ಸಾಧ್ಯ ಇಲ್ಲ. ಬಂಧುಗಳೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಸ್ ಲೀಡರ್ ಅಂತಾರೆ. ನಾನು ಹೇಳ್ತೀನಿ, ಇವತ್ತಿನ ಈ ಜನಸಾಗರವನ್ನು ನೋಡಿದಾಗ ತಾವು ಎಲ್ಲಿ ಇಷ್ಟು ಕೂತಿದ್ದೀರಿ, ಇದರ 10-20 ಪಟ್ಟು ಜನ ಹೊರಗಡೆ ಇದ್ದಾರೆ. ಬಹಳ ಜನ ಚಿತ್ರದುರ್ಗಕ್ಕೆ ಬರಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಕಡೆ ರೋಡ್ಗಳು ಜಾಮ್ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಸೃಷ್ಟಿ ಮಾಡುವಂತ ಈ ಬೃಹತ್ ಜನಶಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಏಕಮೇಯ ಮಾಸ್ ಲೀಡರ್ ಯಾರಾದರೂ ಇದ್ರೆ ಅದು ಯಡಿಯೂರಪ್ಪ ಸಾಹೇಬ್ರು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸಾಮಾಜಿಕ ನ್ಯಾಯ ಅಂತ ಭಾಷಣ ಬಿಗಿದವರು ಹಿಂದುಳಿದ ವರ್ಗಕ್ಕೆ ಏನು ಮಾಡಿದ್ರು, SC/ST ಜನಾಂಗಕ್ಕೆ ಏನು ಮಾಡಿದ್ರು, ಮೊನ್ನೆ ಅವರು ತೆಗೆದುಕೊಂಡಿರುವಂತಹ ನಿರ್ಣಯ ದಲಿತ ಸಮೂಹಕ್ಕೆ ಅನ್ಯಾಯವನ್ನ ಮಾಡಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಸಾಹೇಬರು ವಾಲ್ಮೀಕಿ ಜಯಂತಿ, ಭಕ್ತ ಕನಕದಾಸರ ಜಯಂತಿ, ಹಲವಾರು ಹಿಂದುಳಿದ ವರ್ಗದ ಪುಣ್ಯಾತ್ಮರನ್ನ ನೆನೆಸುವಂತಹ ಜಯಂತಿಯನ್ನ ಮಾಡಿ ಕಾಗಿನೆಲೆಯ ಅಭಿವೃದ್ಧಿ, ನಮ್ಮ ಬಂಜಾರ ಸಮುದಾಯದ ಬಂಜಾರ ಅಭಿವೃದ್ಧಿ ನಿಗಮ, ಹಲವಾರು ಹಿಂದುಳಿದ ವರ್ಗಕ್ಕೆ ನಿಗಮ ಹಣವನ್ನ ಕೊಟ್ಟು ಅಭಿವೃದ್ಧಿಯನ್ನ ಮಾಡಿರುವಂತ ನಾಯಕರು ಯಾರಾದರೂ ಇದ್ರೆ ದಾಖಲೆ ಸಮೇತವಾಗಿ ಹೇಳ್ತೇನೆ, ಅದು BS ಯಡಿಯೂರಪ್ಪನವರು. ಬಂಧುಗಳೇ, ಬಡವರಿಗಾಗಿ ಹೃದಯ ಮಿಡಿತಿದೆ. ಒಬ್ಬ ನಾಯಕನ ಪರೀಕ್ಷೆ ಯಾವಾಗ ಆಗ್ತದೆ ಅಂತ ಗೊತ್ತಾ? ರಾಜ್ಯದ ಸಂಕಷ್ಟ ಕಾಲದಲ್ಲಿ ಯಾರು ಜನರ ಮಧ್ಯೆ ಹೋಗಿ ಜನರಿಗೆ ನೈತಿಕ ಶಕ್ತಿಯನ್ನು ತುಂಬಿ ಅವರ ದುಃಖದ ಮಾನಗಳನ್ನು ದೂರ ಮಾಡ್ತಾರೆ, ಅವರೇ ನಿಜವಾದಂಥ ಜನನಾಯಕರು. 2 ಉದಾಹರಣೆ. ಒಂದು, 2009ರಲ್ಲಿ ಪ್ರವಾಹ ಬಂದಿತ್ತು. ಆ ಸಂದರ್ಭದಲ್ಲಿ ಬಹಳ ಭೀಕರ ಪ್ರವಾಹ, ಕರ್ನಾಟಕ ಕಂಡಿರುವಂಥ ಪ್ರವಾಹ. ನಾವು ಮೀಟಿಂಗ್ನಲ್ಲಿದ್ದೀವಿ ಮೈಸೂರಲ್ಲಿ. ಆ ಮೀಟಿಂಗನ್ನು ಬಿಟ್ಟು ಪ್ರಯಾಣ ಪ್ರಾರಂಭ ಮಾಡಿದರೆ 22 ದಿವಸ ಮನೆ ಸೇರಲಿಲ್ಲ ಸ್ವಾಮಿ. ಮುಖ್ಯಮಂತ್ರಿಗಳು ಹಳ್ಳಿಗೆ ಪ್ರವಾಹ ಆದಂಥ ಊರುಗಳಿಗೆ ಹೋಗಿ ಅಲ್ಲಿಂದ ನೋಡಿ ಬಂದ ಮೇಲೆ ಶಾಶ್ವತ ಪರಿಹಾರ ಕೊಡಬೇಕಂತೇಳಿ 63 ಹಳ್ಳಿಗಳನ್ನು ಪುನರ್ವಸತಿಯನ್ನು ಮಾಡಿ, ಹೊಸ ಹಳ್ಳಿಗಳನ್ನು ನಿರ್ಮಾಣ ಮಾಡಿ, ಅವ್ರಿಗೆ ಮೂಲಭೂತ ಸೌಕರ್ಯನ ಕೊಟ್ಟು 67,000 ಹೊಸ ಮನೆಗಳನ್ನು ಕೊಟ್ಟಂತ ಆ ಮಾನವೀಯತೆಯಿಂದ ಮೆರೆದಂತ ಆ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ಯಡಿಯೂರಪ್ಪನವರು ಅಂತ ಹೇಳಕ್ಕೆ ಇಚ್ಛೆಪಡ್ತೆ. ಇನ್ನೊಂದು ಪರೀಕ್ಷೆ, ಅಗ್ನಿ ಪರೀಕ್ಷೆ. ಕೋವಿಡ್ ಆಗಿತ್ತು. ಕೋವಿಡ್ ಆದಾಗ ಅಕ್ಕಪಕ್ಕ ರಾಜ್ಯದಲ್ಲಿ, ಕೇರಳ, ಆಂಧ್ರ, ಮಹಾರಾಷ್ಟ್ರ ರಾಜ್ಯದಲ್ಲಿ ಹಲವಾರು ಸಾವು ನೋವುಗಳಿತ್ತು. ಅದು ಕರ್ನಾಟಕದಲ್ಲಿ ಆಗಬಾರ್ದು ಅಂತ ಮೊದಲನೇ ದಿವಸದಿಂದ ಹಠ ಮಾಡಿ ಔಷಧಿಗಳನ್ನು ಎಲ್ಲವನ್ನು ತಂದು ಆ ಕೋವಿಡನ್ನು ನಿಯಂತ್ರಣ ಮಾಡಿ ಕೂಲಿ ಕಾರ್ಮಿಕರಿಗೆ ವಿಶೇಷ ಅನುದಾನವನ್ನು ಕೊಟ್ಟು ಅವರ ಬದುಕನ್ನು ಉಳಿಸಿ ಆಕ್ಸಿಜನ್ ಇಲ್ಲದಾಗ ಬೇರೆ ಬೇರೆ ಪ್ರದೇಶಗಳಿಂದ ಆಕ್ಸಿಜನ್ ತಂದು
ನಮ್ಮ ಆಸ್ಪತ್ರೆಗೆ ಕೊಟ್ಟಿರುವಂಥ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ಯಡಿಯೂರಪ್ಪ. ಹೇಳ್ತಾ ಹೋದರೆ ಭಾಳ ಇದೆ, ನನಗೆ ಚೀಟಿ ಬಂದಿದೆ ಈಗಾಗಲೇ. ನಮಗೆ ನಿಮ್ಮನ್ನು ನೋಡಿದಾಗ ಹೊಟ್ಟೆ ತುಂಬಿದೆ, ಮಾತನಾಡಬೇಕು ಅಂತೇನಿಲ್ಲ. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಕನಿಷ್ಠ ಒಂದು ವಾರ ಗಟ್ಟಲೆ ನಾವು ಮಾತಾಡಬೇಕು. ಅಷ್ಟು ಕೆಲಸ, ನಮ್ಮ ಮಾತಿನಕ್ಕಿಂತ ಅವ್ರ ಕೆಲಸ ದೊಡ್ಡದಿದೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ರು, ನಾವು ಮಾತನಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡಬೇಕು ಅಂತ. ಅಂಥ ಧೀಮಂತ ನಾಯಕನನ್ನು ನಾವು ಅಭಿನಂದಿಸುವಂಥ ಕೆಲಸ ಎಲ್ಲ ಅಭಿಮಾನಿಗಳಿಂದ ಅಭಿಮಾನೋತ್ಸವನ ಮಾಡುವಂಥ ಸೌಭಾಗ್ಯ ನಮ್ಮದಾಗಿದೆ. ವೈಯಕ್ತಿಕವಾಗಿ ನಮಗೆ ಆಶೀರ್ವಾದವನ್ನು ಮಾಡಿ, ಮಾರ್ಗದರ್ಶನವನ್ನು ಮಾಡಿ, ನಮಗೆ ಸ್ಥಾನ ಮಾನ ಗೌರವನ ಕೊಟ್ಟು ನಮಗೆ ಶಕ್ತಿಯನ್ನು ತುಂಬಿರುವಂಥ ನನ್ನ ನೆಚ್ಚಿನ ನಾಯಕ ಯಡಿಯೂರಪ್ಪನವ್ರಿಗೆ 100 ವರ್ಷ ಕಾಲ ಭಗವಂತ ಆಶೀರ್ವಾದವನ್ನು ಮಾಡಲಿ, ಆರೋಗ್ಯದಿಂದ ಇರಲಿ, ಕರ್ನಾಟಕವನ್ನು ಮುಂದೆ ನಡೆಸಲಿ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ಅಭಿಮಾನೋತ್ಸವದಲ್ಲಿ ಒಂದೇ ಒಂದು, ಆಡಳಿತ ಪಕ್ಷದ ಸೂರ್ಯ ಮುಳುಗ್ತಾ ಇದೆ, ನಮ್ಮ ಪಕ್ಷದ ಸೂರ್ಯ ಉದಯ ಆಗ್ತಾ ಇದೆ. ಅವರ ಹಡಗು ಮುಳುಗ್ತಾ ಇದೆ, ನಮ್ಮ ಹಡಗು ದಡ ಸೇರ್ತಾ ಇದೆ. ಒಕ್ಕಟ್ಟಾಗಿ ಒಂದಾಗಿ ಬರುವ ದಿನಗಳಲ್ಲಿ ಯಡಿಯೂರಪ್ಪನವರ ಆಡಳಿತ, ಅವರ ಕಾರ್ಯಕ್ರಮಗಳು ಮತ್ತೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕು. ಅದಕ್ಕೆ ತಾವು ಸಂಕಲ್ಪವನ್ನು ಮಾಡಬೇಕು. ಇಲ್ಲಿಂದ ಸಂಕಲ್ಪವನ್ನು ಮಾಡಿದರೆ ಮತ್ತೆ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರ ಆಶೀರ್ವಾದದ ನಮ್ಮ ಪಕ್ಷದ ಸರ್ಕಾರ 3ನೇ ಮಹಡಿಯಲ್ಲಿ ಆಗಬೇಕು. ಕರ್ನಾಟಕ ಮಾತೆಯ, ಆ ಭುವನೇಶ್ವರಿಯ ಮಾತೆಯ ಸೇವೆಯನ್ನು ಮಾಡುವಂಥ ಅವಕಾಶ ನಿಮ್ಮದಾಗಲಿ. ಆ ಭುವನೇಶ್ವರಿ ಆಶೀರ್ವಾದ, ಆ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ, ಈ ದುರ್ಗಾ ಮಾತೆಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಅದು ಯಡಿಯೂರಪ್ಪನವರ ಮುಖಾಂತರ ನಮ್ಮೆಲ್ಲರಿಗೂ ಆಶೀರ್ವಾದ ಹರಿದು ಬರಲಿ. ಬೋಲೋ ಭಾರತ್ ಮಾತಾ ಕಿ. ಶ್ರೀ BS ಯಡಿಯೂರಪ್ಪ ಅವರದ್ದು ಕೇವಲ ಘೋಷಣೆಯಲ್ಲ, ಅವರು ಯಾವ ಘೋಷಣೆಯನ್ನು ಮಾಡಿದ್ರು ಅದನ್ನು ಜಾರಿಗೆ ತಂದಂತಹ ಧೀರ ಮುಖ್ಯಮಂತ್ರಿಗಳು ಅಂತ ಗುಣಗಾನ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದರು. ನುಡಿದಂತೆ ನಡೆದ ನಾಯಕ, ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ ನಾಯಕ. ಮತ್ತೊಂದು ಸಲ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಬಿಜೆಪಿಯ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಯಡಿಯೂರಪ್ಪ ಅವರು ಅಧಿಕಾರ ತ್ಯಾಗ ಮಾಡಿದ ಸಂದರ್ಭದಲ್ಲಿ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿಯಾಗುವ ಒಂದು ಅವಕಾಶ ಬಂತು. ಇಂತಹ ಅವಕಾಶ ಇನ್ನೂ 2 ಬಿಜೆಪಿ ನಾಯಕರಿಗೆ ಬಂದಿತ್ತು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು. ಬಿಎಸ್ವೈ ತೆಗೆದುಕೊಂಡ ನಿರ್ಧಾರದಿಂದ ಬಿಜೆಪಿಯ ಪ್ರಮುಖ 3 ನಾಯಕರು ರಾಜ್ಯದ ಮುಖ್ಯಮಂತ್ರಿಯಾದರು. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಒಬ್ಬರು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವೇದಿಕೆಗೆ ಆಗಮಿಸಿದ್ದನ್ನ ನೀವು ನೋಡಿದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.